ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಅಂದರೆ ಒ ಬಿ ಸಿ ಕೆಟಗರಿಯವರು ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇಲ್ಲಿ ಫಸ್ಟಿಗೆ ಇಲ್ಲಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ಇಲ್ಲಿ ಹೇಳ್ತಿರೋದು. ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಬಂದರೆ ನಿಮಗೆ ಟೆಂತ್ ಏನು ಟೆಂತ್ ತನಕ ಏನು ಓದ್ತಾರಲ್ಲ ಅದನ್ನ ಪ್ರೀ ಮೆಟ್ರಿಕ್ ಅಂತೀವಿ. ಮೆಟ್ರಿಕ್ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಅಂತೀವಿ. ಎಸ್ ಎಲ್ ಸಿ ನಂತರದ್ದು ಇನ್ನೂ ಬಿಟ್ಟಿಲ್ಲ. ಇಲ್ಲಿ ಮೆಟ್ರಿಕ್ ಗಿಂತ ಮುಂಚೆ ಪ್ರೀ ಮೆಟ್ರಿಕ್ ನ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೇನೆ. ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಪ್ರೀ ಮೆಟ್ರಿಕ್ ಯಾವುದೇ ಒಂದು ಹಾಸ್ಟೆಲ್ ಇರಲಿ, ಗರ್ಲ್ಸ್ ಹಾಸ್ಟೆಲ್ ಇರಲಿ, ಬಾಯ್ಸ್ ಹಾಸ್ಟೆಲ್ ಇರಲಿ, ಹೀಗೆ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಹೇಳ್ತಾ ಹೋಗ್ತೇನೆ. ಇಲ್ಲಿ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ನ ಬಂದ್ಬಿಟ್ಟು ನೀವು 8/6/2026 ಒಳಗಡೆ ಈ ಒಂದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಫಸ್ಟ್ ಗೆ ನೀವು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತೀರಾ ಅಂತಂದ್ರೆ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಿಮಗೆ ಎಸ್ ಎಸ್ ಪಿ ಐ ಡಿ ಇರಬೇಕಾಗತ್ತೆ. ಎಸ್ ಎಸ್ ಪಿ ಐ ಡಿ ಇದ್ರೆ ಮಾತ್ರ ಈ ಒಂದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಏನಂತಂದ್ರೆ ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ನೀವು ಒಂದು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗೆ ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಸ್ವಲ್ಪ ವೆಬ್ಸೈಟ್ ಸ್ವಲ್ಪ ಚೇಂಜ್ ಆಗಿದೆ, ಹಾಗಾಗಿ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ನಿಮಗೆ, ಆದ್ರೆ ಪ್ರೊಸೆಸ್ ಮಾತ್ರ ಸೇಮ್ ಇರ್ತಾ ಹೋಗುತ್ತೆ. ಇಲ್ಲಿ ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಅಂತ ಇದೆ. ಇಲ್ಲಿ ಅಪ್ಲೈ ನೋ ಅಂತ ಇಲ್ಲಿ ಕ್ಲಿಕ್ ಮಾಡಿ. ನೀವು ಇಲ್ಲಿ ಏನಂತಂದ್ರೆ ನೀವು ಎಸ್ ಎಸ್ ಪಿ ಅಕೌಂಟ್ ನ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಎಸ್ ಎಸ್ ಪಿ ಐ ಡಿ ಇತ್ತಂತಂದ್ರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಇನ್ ಕೇಸ್ ನಿಮ್ಮ ಎಸ್ ಎಸ್ ಪಿ ಐ ಡಿ ಇದ್ದಲ್ಲಿ ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಡು ಯು ಹ್ಯಾವ್ ಎ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಿದೆ. ನೀವು ಎಸ್ ಎಸ್ ಪಿ ಐ ಡಿ ಇರ್ಬೇಕಾಗತ್ತೆ. ಎಸ್ ಎಸ್ ಪಿ ಐ ಡಿ ಇತ್ತಂತಂದ್ರೆ ನೀವು ಈಸಿಯಾಗಿ ಒಂದು ಅಪ್ಲಿಕೇಶನ್ ಎಸ್ ಎಸ್ ಪಿ ಐ ಡಿ ಇದ್ರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋ ಅಂತಂದ್ರೆ ಅದು ಬೇರೆ ತರ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನೀವು ಎಸ್ ಎಸ್ ಪಿ ಐ ಡಿ ಏನಿಲ್ಲ, ಇಲ್ಲಿ ಯೂಸರ್ ಐ ಡಿ ಬಂದ್ಬಿಟ್ಟು ನಿಮ್ಮ ಎಸ್ ಎಸ್ ಪಿ ಐ ಡಿನೇ ಆಗಿರುತ್ತೆ. ಇಲ್ಲಿ ಪಾಸ್ವರ್ಡ್ ನ ಹಾಕ್ಬೇಕತ್ತೆ, ಕ್ಯಾಪ್ಚನ ಹಾಕಿ ಇಲ್ಲಿ ಏನು ಬಂದಿರತಕ್ಕಂಥ ಕ್ಯಾಪ್ಚನ್ ಹಾಕಿ ಲಾಗಿನ್ ಕ್ಲಿಕ್ ಮಾಡ್ಬೇಕತ್ತೆ. ನೀವು ಎಸ್ ಎಸ್ ಪಿ ಐ ಡಿ ಅದೇ ತರ ನೀವು ಎಸ್ ಎಸ್ ಪಿ ಐ ಡಿ ನ ಪಾಸ್ವರ್ಡ್ ಮರ್ತಿದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ. ಇಲ್ಲಿ ಏನಿಲ್ಲ, ನೀವು ಇಲ್ಲಿ ಎಸ್ ಎಸ್ ಪಿ ಐ ಡಿ ನ ಹಾಕ್ಬೇಕತ್ತೆ, ನೀವು ಪಾಸ್ವರ್ಡ್ ನ ಹಾಕ್ಬೇಕತ್ತೆ. ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಎಸ್ ಎಸ್ ಪಿ ಐ ಡಿ ಯಾವ ಒಂದು ಮೊಬೈಲ್ ನಂಬರ್ ಮಾಡಿರ್ತೀರಲ್ಲ ಆ ಒಂದು ಎಸ್ ಎಸ್ ಪಿ ಐ ಡಿಗೆ ಒಂದು ಒ ಟಿ ಪಿ ಬರುತ್ತೆ. ಅಲ್ಲಿ ಏನಂತಂದ್ರೆ ನಿಮ್ಮ ಪಾಸ್ವರ್ಡ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಈಗ ಪಾಸ್ವರ್ಡ್ ಯೂಸರ್ ಐ ಡಿ ಎಲ್ಲ ಕರೆಕ್ಟ್ ಆಗಿದೆ, ಗೊತ್ತಿದೆ ನನಗೆ, ಹಾಗಾಗಿ ಯೂಸರ್ ಐ ಡಿ ಹಾಕ್ತೀನಿ, ಪಾಸ್ವರ್ಡ್ ಹಾಕ್ತೀನಿ, ಕ್ಯಾಪ್ಚಾ ಹಾಕ್ತೀನಿ, ಲಾಗಿನ್ ಕ್ಲಿಕ್ ಮಾಡ್ತಾ ಹೋಗ್ತೇನೆ. ಎಸ್ ಎಸ್ ಪಿ ಐ ಡಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ನೋ ಯುವರ್ ಸ್ಟೂಡೆಂಟ್ ಐ ಡಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಲ್ಲಿ ಆಧಾರ್ ನಂಬರ್ ಹಾಕಿದ್ರೆ ಇಲ್ಲಿ ಎಸ್ ಎಸ್ ಪಿ ಐ ಡಿ ನಿಮ್ಗೆ ಗೆಟ್ ಸ್ಟೂಡೆಂಟ್ ಐ ಡಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಲಾಗಿನ್ ಆದಾಗ ಈ ತರನೇ ತೋರಿಸ್ತಾ ಹೋಗುತ್ತೆ. ಸ್ವಲ್ಪ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಆಗ್ಬೋದು. ಇದು ಒಂದು ಹಳೆ ಪ್ರೋಸೆಸ್ ನ ತೋರಿಸ್ತಿರೋದು. ಇದೇ ತರ ಸೇಮ್ ಎಲ್ಲ ಕಾಣ್ತಾ ಇರುತ್ತೆ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 4 ಸ್ಟೆಪ್ಸ್ ಬರ್ತಾ ಹೋಗುತ್ತೆ. ಸ್ಟೆಪ್ 1 ನಲ್ಲಿ ಸ್ಟೂಡೆಂಟ್ ಸ್ಟಡಿ ಕೇಸ್ಟ್ ಪರ್ಸನಲ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಅದೇ ತರ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ನ ತುಂಬಬೇಕಾಗತ್ತೆ. ಥರ್ಡ್ ಇದರಲ್ಲಿ ಏನಂತಂದ್ರೆ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. 4th ಸ್ಟೆಪ್ ಅಲ್ಲಿ ಏನಂತಂದ್ರೆ ನೀವೆಲ್ಲ ನೋಡಿ ಸಬ್ಮಿಟ್ ಮಾಡೋ ಒಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನೀವು ಇಲ್ಲಿ ಸ್ಟೆಪ್ 1 ಅಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಸ್ಟ್ ಯಾವ್ದು ಅಂತ ಒಂದು ಸೆಲೆಕ್ಟ್ ಮಾಡೋದಕ್ಕೆ ಬರುತ್ತೆ. ಯಾವ್ದು ಒಂದಿದೆ ನಿಮ್ ಹಿಂದೂ ಅಂತ ಸೆಲೆಕ್ಟ್ ಮಾಡಿದಾಗ ಕ್ಯಾಟಗರಿ ಯಾವ್ದು ಅಂತ ಸೆಲೆಕ್ಟ್ ಮಾಡೋದು ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ಕ್ಯಾಟಗರಿ ಸೆಲೆಕ್ಟ್ ಮಾಡಿದಾಗ ಒಂದು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಿದ್ರೆ ನೀವೇನಂತಂದ್ರೆ ನಿಮ್ಮ ಎಲ್ಲಾ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಹಾಕಿದಾಗ ಇಲ್ಲಿ ಏನಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಪ್ರಕಾರ ಕ್ಯಾಸ್ಟ್ ಯಾವ್ದು, ಸಬ್ ಕ್ಯಾಸ್ಟ್ ಯಾವ್ದು, ಇನ್ಕಮ್ ಸರ್ಟಿಫಿಕೇಟ್, ನೇಮ್ ಇನ್ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮ್ ಎಷ್ಟಿದೆ ಅಂತಂದು ಇಲ್ಲೆಲ್ಲ ಬರ್ತಾ ಹೋಗುತ್ತೆ. ಅದೇ ತರ ಇಲ್ಲಿ ಏನಂತಂದ್ರೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮು ಏನ್ ಎಸ್ ಎಸ್ ಪಿ ಐ ಡಿ ಪ್ರಕಾರ ಏನಿದೆ ಅದು ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಒಂದು ಸ್ಟೂಡೆಂಟ್ ನ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ. ಮತ್ತೆ ಅದೇ ತರ ಪೇರೆಂಟ್ಸ್ ನ ಮೊಬೈಲ್ ನಂಬರ್ ಹಾಕಿ ಒಂದು ಒ ಟಿ ಪಿ ನ ಪಡೆದುಕೋಬೇಕಾಗತ್ತೆ. ಅವಾಗ ಏನಂತಂದ್ರೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿ ನ ವ್ಯಾಲಿಡೇಟ್ ಮಾಡ್ಬೇಕಾಗತ್ತೆ. ಪೇರೆಂಟ್ಸ್ ಮೊಬೈಲ್ ನಂಬರ್ ಏನಂತಂದ್ರೆ ಫಿಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ತರ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ಒ ಟಿ ಪಿ ಕಳಿಸಿದಾಗ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿ ನ ಹಾಕಿ ಸಬ್ಮಿಟ್ ಮಾಡಿದಾಗ ಈ ತರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ ನೇಮು, ಜೆಂಡರ್ ಆಫ್ ಎಲ್ಲ ಏನಂತಂದ್ರೆ ಎಸ್ ಎಸ್ ಪಿ ಐ ಡಿ ಪ್ರಕಾರ ನಿಮ್ಗೆ ಏನಂತ ಬರ್ತಾ ಹೋಗುತ್ತೆ. ಈ ಸ್ಪೆಷಲ್ ಕ್ಯಾಟಗರಿ ಅಂತಂದ್ರೆ
ಇದು ಬೇರೆಯವರಿಗೆ ಬರ್ತಾ ಹೋಗುತ್ತೆ. ನೀವು ಇದನ್ನೇನು ತಲೆ ಕೆಡಿಸ್ಕೊ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ ಮೊಬೈಲ್ ನಂಬರು, ಪೇರೆಂಟ್ಸ್ ಮೊಬೈಲ್ ನಂಬರು, ಇಮೇಲು ನೀವೊಂದು ಹಾಕ್ಬೇಕಾಗತ್ತೆ. ಹೋಮ್ ಡಿಸ್ಟ್ರಿಕ್ಟ್ ಏನು, ಹೋಮ್ ತಾಲೂಕ್ ಏನು, ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಏನಂದ್ರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಪಿನ್ ಕೋಡ್, ಒಂದು ಪರ್ಮನೆಂಟ್ ಅಡ್ರೆಸ್ ನ ಹಾಕ್ಬೇಕಾಗತ್ತೆ. ನೀವು ಡೊಮಿಸೈಲ್ ಅಂದ್ರೆ ನೀವು ಕರ್ನಾಟಕದ ನಿವಾಸಿ ಆದ್ರೆ ಮಾತ್ರ ಇಲ್ಲಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದು. ಇಲ್ಲಿ ಏನಂತಂದ್ರೆ ನಿಮ್ಮ ಫಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಈ ಸ್ಟೆಪ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಪ್ಲೈ ಅಂತ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಸ್ಯಾಟ್ಸ್ ಐಡಿ ಹಾಕ್ಬೇಕಾಗತ್ತೆ. ಸ್ಯಾಟ್ಸ್ ಐಡಿನ ಹಾಕಿ ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಹಾಕಿದ ತಕ್ಷಣ ನಿಮ್ ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು, ಏನು ಅಂತಂದು ಯಾವನ್ನು ಓದ್ತಿದ್ದೀರಾ ಅದನ್ನ ಎಲ್ಲ ಬರ್ತಾ ಹೋಗುತ್ತೆ. ನೀವೆಲ್ಲ ಕರೆಕ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಇಲ್ಲಿ ಎಡಿಟ್ ಮಾಡೋ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಇದರಲ್ಲಿ ಏನಂತಂದ್ರೆ ಇದನ್ನ ಅಕಾಡೆಮಿಕ್ ಡೀಟೇಲ್ಸ್ ನ ಇಲ್ಲಿ 2ನೇ ಸ್ಟೆಪ್ ಅಲ್ಲಿ ಆಗ್ತಾ ಹೋಗುತ್ತೆ. ಇದು ಒಂದು 3rd ಸ್ಟೆಪ್ ಅಲ್ಲಿ ಏನಂತಂದ್ರೆ ವಸತಿ ನಿಲಯದ ವಿವರಗಳು ಬರ್ತಾ ಹೋಗುತ್ತೆ. ನೀವು ಯಾವೊಂದು ಡಿಪಾರ್ಟ್ಮೆಂಟ್ ನೇಮ್ ನ ಇಲ್ಲಿ ಸೆಲೆಕ್ಟ್ ಮಾಡಿದಿರ್ತೀರಿ, ಯಾವೊಂದು ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಯಾವೊಂದು ತಾಲೂಕ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಯಾವೊಂದು ಸ್ಕೂಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ, ನೀವು ಯಾವೊಂದು ಸ್ಕೂಲಿಗೆ ಅಡ್ಮಿಷನ್ ಆಗ್ಬೇಕಂತಿದ್ರೆ ಅಲ್ಲಿ ಒಂದು ಸ್ಕೂಲ್ ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಯರ್ ಬೈ ಇರ್ತಕ್ಕಂತ ಸ್ಕೂಲ್ಗಳು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಹಾಸ್ಟೆಲ್ ಡಿಸ್ಟ್ರಿಕ್ಟ್ ಅಂತ ಇದೆ, ಇಲ್ಲಿ ಹಾಸ್ಟೆಲ್ ತಾಲೂಕು ಅಂತ ಬಂದ್ರೆ ಇಲ್ಲಿ ತುಂಬಿದ್ರೆ ನಿಮ್ಗೆ ಯಾವೊಂದು ತಾಲೂಕ್ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಬರುತ್ತೆ, ಯಾವೊಂದು ಹಾಸ್ಟೆಲ್ಗಳು ಇದಾವೆ ಅಂತಂದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಸ್ಟೆಲ್ ಡೀಟೇಲ್ಸ್ ನ ಪ್ರಿಯಾರಿಟಿ ಯಾವ್ದಾವ್ದು ಫಸ್ಟ್ ಇದೆ ಅದನ್ನ ಪ್ರಿಯಾರಿಟಿ ಬಟನ್ ನ ತುಂಬ್ಕೊಂತ ಹೋಗ್ಬೇಕಾಗತ್ತೆ. ಒಂದು ಇಲ್ಲಿ ಏನಂತಂದ್ರೆ ಅಕಾಡೆಮಿಕ್ ಪರ್ಸನಲ್ ಸ್ಟೂಡೆಂಟ್ ಡೀಟೇಲ್ಸ್ ನ ತುಂಬಿದ್ರೆ ಅಕಾಡೆಮಿಕ್ ಡೀಟೇಲ್ಸ್, ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ನ ತುಂಬಿದಾಗ 4th ಸ್ಟೆಪ್ ಅಲ್ಲಿ ಏನಂತಂದ್ರೆ ಇದೇ ತರ ನೀವೆಲ್ಲ ತುಂಬಿರ್ತಕ್ಕಂತ ಒಂದು ಪ್ರಿವ್ಯೂ ಬರ್ತಾ ಹೋಗುತ್ತೆ. ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ನೋಡ್ಕೋಬೇಕಾಗುತ್ತೆ. ಸ್ಟೂಡೆಂಟ್ ಡೀಟೇಲ್, ಸ್ಟೂಡೆಂಟ್ ನೇಮು, ಫಾದರ್ ನೇಮ್, ಮದರ್ ನೇಮು, ಜೆಂಡರ್, ಕ್ಯಾಟಗರಿ, ಇನ್ಕಮ್ ಎಷ್ಟು, ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ಎಷ್ಟಿದೆ, ಪೇರೆಂಟ್ಸ್ ಮೊಬೈಲ್ ನಂಬರು, ಹೋಮ್ ತಾಲೂಕು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಎಲ್ಲ ನೋಡ್ರಿ ಈ ತರ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಏನಂತಂದ್ರೆ ಇಲ್ಲಿ ಫೈನಲ್ ಸಬ್ಮಿಟ್ ಮಾಡೋ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಫೈನಲ್ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇದು ಒಂದು ಓಲ್ಡ್ ಪ್ರೊಸೆಸ್ ಆದ್ರೆ ಪ್ರೊಸೆಸ್ ಮಾತ್ರ ಸೇಮ್ ಇರ್ತಾ ಹೋಗುತ್ತೆ. ಲಾಗಿನ್ ಇಂಟರ್ಫೇಸ್ ಎಲ್ಲ ಇದೇ ತರ ತೋರಿಸ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.